ಹಳ್ಳಿಲಿ. ನಮ್ಮ ಕರ್ನಾಟಕದಲ್ಲೇ 300ಕ್ಕಿಂತ ಹೆಚ್ಚು ದೇವಾಲಯಗಳನ್ನ ನಿರ್ಮಾಣ ಮಾಡಿರೋ ಒಂದು ರಾಜವಂಶ ಇಲ್ಲೂ ಕೂಡ ಒಂದು ದೇವಸ್ಥಾನನ ನಿರ್ಮಾಣ ಮಾಡಿದ್ದಾರೆ. ಹಿರೇನಲ್ಲೂರು ಹೆಸರು ಕೇಳಿದಿರಾ? ನಮ್ಮ ಕಡೂರಿಂದ ಸುಮಾರು 12 ಕಿಲೋಮೀಟರ್ ದೂರದಲ್ಲಿದೆ. ಚಿಕ್ಕಮಗಳೂರಿಂದ 55 ಕಿಲೋಮೀಟರ್ ದೂರದಲ್ಲಿರೋ ಒಂದು ಚಿಕ್ಕ ಹಳ್ಳಿ. ಹೊಯ್ಸಳರು ಅನ್ನೋ ಹೆಸರನ್ನ ನೀವು ಒಂದ್ಸಲನಾದ್ರೂ ನಿಮ್ ಬುಕ್ಸ್ ಅಲ್ಲಿ ನೋಡೇ ಇರ್ತೀರಾ. ಅವರು ಸುಮಾರು 10 ರಿಂದ 14ನೇ ಶತಮಾನದ ತನಕ ಭಾರತವನ್ನು ಆಳಿದ ಒಂದು ದೊಡ್ಡ ರಾಜಮನೆತನ. ಇದು ಕೂಡ ಅವರ ಆಳ್ವಿಕೆಯಲ್ಲೇ ನಿರ್ಮಾಣ ಆಗಿರುವ ಒಂದು ವಿಶೇಷ ದೇವಸ್ಥಾನ. ವಿಶೇಷನ ಯಾಕೆ? ದೇವಸ್ಥಾನದಲ್ಲಿ 3 ಗರ್ಭಗುಡಿ ಇದೆ. ಹೌದು, ಈ ದೇವಸ್ಥಾನನ ತ್ರಿಕೂಟಾಚಲವಾಗಿ ಅವರು ನಿರ್ಮಾಣ ಮಾಡಿದ್ದಾರೆ. ಹೊಯ್ಸಳರು ಸಾಮಾನ್ಯವಾಗಿ ಅವ್ರ ದೇವಸ್ಥಾನಗಳನ್ನ ತ್ರಿಕೂಟಾಚಲವಾಗಿ ನಿರ್ಮಾಣ ಮಾಡ್ತಾರೆ. ಅದೇ ರೀತಿ ಕೂಡ ಇಲ್ಲೂ ಮಾಡಿದ್ದಾರೆ. ಕ್ರಿಸ್ತಶಕ 1208ರಲ್ಲಿ ಹೊಯ್ಸಳರ ರಾಜ 2ನೇ ಬಲ್ಲಾಳ ಈ ದೇವಸ್ಥಾನನ ನಿರ್ಮಾಣ ಮಾಡಿದ್ದಾರೆ ಅನ್ನೋದು ಕೆಲವು ಸೋರ್ಸ್ ಗಳಿಂದ ನಮ್ಗೆ ಗೊತ್ತಾಗುತ್ತೆ. ಇಲ್ಲಿ 3 ಗರ್ಭಗುಡಿಯಲ್ಲಿ ಪ್ರತ್ಯೇಕ ದೇವರುಗಳು ಪ್ರತಿಷ್ಠಾಪನೆಗೊಂಡಿದ್ದಾವೆ. ಮಧ್ಯದ ಗರ್ಭಗುಡಿಯಲ್ಲಿ ದೇವಸ್ಥಾನದ ಮುಖ್ಯ ದೇವರಾದ ಮಲ್ಲಿಕಾರ್ಜುನ ಸ್ವಾಮಿ ಅಂದ್ರೆ ಶಿವನ ಅವತಾರ. ಉತ್ತರದ ಗರ್ಭಗುಡಿಯಲ್ಲಿ ಶ್ರೀ ಕೇಶವ ಅಂದ್ರೆ ವಿಷ್ಣುವಿನ ಒಂದು ಅವತಾರ. ಕೊನೆಯದಾಗಿ ದಕ್ಷಿಣದ ಗರ್ಭಗುಡಿಯಲ್ಲಿ ಸೂರ್ಯ ದೇವನ ಪ್ರತಿಷ್ಠಾಪನೆ ಆಗಿದೆ. ಹೊಯ್ಸಳರ ರಾಜಧಾನಿ ಯಾವುದು? ಹಳೇಬೀಡು. ಹಳೇಬೀಡಿಂದ ಇದು 61 ಕಿಲೋಮೀಟರ್ ಆಗುತ್ತೆ. ನೀವು ಒಂದ್ಸಲ ಈ ಜಾಗಕ್ಕೆ ಹೋಗಿ ವಿಸಿಟ್ ಮಾಡಿ. ಹಂಗೆ ಈ ವಿಡಿಯೋನ ನೀವು ಎಲ್ಲಿಂದ ನೋಡ್ತಿದ್ದೀರಾ ಅಂತ ಕಮೆಂಟ್ ಮಾಡಿ. ನಿಮ್ಗೆ ಈ ಜಾಗದ ಬಗ್ಗೆ ಮೊದಲೇ ಗೊತ್ತಿದ್ದ ಅಂತಾನೂ ಹೇಳಿ. ನಿಮ್ಮೂರಲ್ಲಿ ಯಾವ್ದಾದ್ರು ಹಿಸ್ಟಾರಿಕಲ್ ಪ್ಲೇಸ್ ಇದ್ರೆ ಸಜೆಸ್ಟ್ ಮಾಡಿ. ಇದ್ರ ಕಂಪ್ಲೀಟ್ ಆಗಿರೋ ಲೊಕೇಶನ್ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ. ಗೂಗಲ್ ಮ್ಯಾಪ್ಸ್ ನಿಮ್ಮ ಹತ್ರ ಇದ್ದೇ ಇರುತ್ತೆ. ಕಾಂಟೆಂಟ್ ಇಷ್ಟ ಆದ್ರೆ ನಮ್ಮನ್ನ ಫಾಲೋ ಮಾಡಿ. ಸಿಗುವ ಮತ್ತೆ.